ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ನೆನ್ನೆ ವ್ಲಾಗ್ ನೋಡ್ರಿ. ಇದು ಸಂಡೇ ವ್ಲಾಗು, ಅಂದ್ರೆ ಮಹಾಶಿವರಾತ್ರಿ ಇತ್ತಲ್ಲ ನಿನ್ನೆ, ಅವತ್ತಿನ ವ್ಲಾಗ್ ಇದು. ಫಸ್ಟ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಮಹಾಶಿವರಾತ್ರಿ ಹಬ್ಬನ ಚಲೋತ್ತಾಗ ಸೆಲೆಬ್ರೇಟ್ ಮಾಡಿದರಿ ಅಂತ ಅಂದ್ಕೊಳ್ತೀನಿ. ನಾವು ಸೆಲೆಬ್ರೇಷನ್ ಮಾಡಿದ್ದೀವಿ ನೋಡ್ರಿ. ಅಂದರೆ ಸೆಲೆಬ್ರೇಷನ್ ಅಂದರೆ ಮನ್ಯಾಗ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಉಪವಾಸ ಮಾಡೋದು, ಇದೆ ನೋಡ್ರಿ ಸೆಲೆಬ್ರೇಷನ್ ಶಿವರಾತ್ರಿ ಅಂದ್ರೆ. ನಾವಂತೂ ಇದೆಲ್ಲ ಮಾಡಿದ್ದೀವಿ. ಯಾರ್ಯಾರು ಮಾಡಿದರಿ, ಯಾರ್ಯಾರು ಮಾಡಿಲ್ಲ ಕಮೆಂಟ್ದಾಗ ತಿಳಿಸ್ರಿ. ಬೆಳಗ್ಗೆ ನಾನು ಒಂದು 6:30ಗೆ ಎದ್ದು ಫಸ್ಟ್ ಮನೆಯೆಲ್ಲ ಕಸ ಗುಡಿಸ್ಕೊಳತ್ತೇನೆ ನೋಡ್ರಿ. ರಾತ್ರಿನ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ನಿ, ಹಾಗಾಗಿ ಬೆಳಗ್ಗೆ ಕಿಚನ್ ಕ್ಲೀನಿಂಗ್ ಕೆಲಸ ಏನಿರಲಿಲ್ಲ. ಎದ್ದ ತಕ್ಷಣ ಮುಖ ತೊಳ್ಕೊಂಡು ಬಂದಾಕಿನ ಇವಾಗ ಬಾಗಿಲು ಕಸ ಹೊಡ್ಯತ್ತೀನಿ. ಇವತ್ತು ಸ್ನಾನ ಪೂಜೆ ಎಲ್ಲ ಆಗಿದ್ದರಿಂದ ಚಹಾ ಕುಡಿಯೋದಿತ್ತಲ್ಲ, ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸಾತಿದ್ದು ನಾನು. ದಿನ ನನಗೆ ಎದ್ದ ತಕ್ಷಣ ಚಹಾ ಕುಡಿದು ರೂಢಿ. ಇವತ್ತು ಪೂಜೆ ಮಾಡೇನ ಕುಡಿಬೇಕಿತ್ತಲ್ಲ ಉಪವಾಸ ಮಾಡೋದ್ರಿಂದ, ಹಾಗಾಗಿ ಎದ್ದು ಬಂದಾಕಿನ ಇವತ್ತು ನಾನು ಒಂಚೂರು ಏನು ಲೇಟ್ ಮಾಡಲಿಲ್ಲ ನೋಡ್ರಿ. ಬಂದಾಕಿನ ಬೇಗ ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಮನೆ ಒರೆಸತ್ತೇನೆ. ಮತ್ತು ರಾತ್ರಿನ ನಾನು ಬಾಗಿಲ ತೊಳೆದಿದ್ನಿ. ಹಿಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ನಿಮ್ಗೆ. ಅದರಲ್ಲಿ ಬಾಗಿಲ ತೊಳೆದಿದ್ನೆಲ್ಲ ಅದ ನೋಡ್ರಿ, ಹಿಂದಿನ ದಿವಸ ತೊಳೆದಿದ್ನಿ. ಈಗ ಬಾಗಿಲ ತೊಳೆದೇನು ಕೆಲಸ ಇರಲಿಲ್ಲ, ಬರೀ ರಂಗೋಲಿ ಹಾಕಬೇಕಿತ್ತು. ಒಳಗಡೆದೆಲ್ಲ ಕೆಲಸ ಮುಗಿಸಿ ಆಮೇಲೆ ರಂಗೋಲಿ ಹಾಕಿರಾತಂತೇಳಿ ಫಸ್ಟ್ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಒರೆಸತ್ತೀನಿ. ಹಂಗೆ ಗೀಝರನ್ನು ಆನ್ ಮಾಡಿದ್ನಿ. ಪಟ್ನ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿರಾತಂತೇಳಿ. ಹಿಂದಿನ ದಿವಸ ದೇವ್ರ ಸಾಮಾನು ತೊಳಿತಾನೆ ಅಂತ ಹೇಳಿದ್ನಲ್ಲ, ಆದರೆ ನಾನು ತೊಳೆದಿರಲಿಲ್ಲ. ಇವತ್ತು ನಾವು ತೊಳ್ಕೊಂಡು ಪೂಜೆ ಮಾಡಿರಾತಂತೇಳಿ. ಬೇರೆ ಹಬ್ಬ ಆತಂದ್ರೆ ಈ ಕಡೆ ಅಡುಗೆ ಮಾಡಬೇಕು, ನಾಷ್ಟ ಮಾಡಬೇಕು, ಮತ್ತು ದೇವ್ರ ಪೂಜೆನ ಮಾಡಬೇಕು, ಎಲ್ಲ ಇರ್ತೈತಿ. ಆದರೆ ಶಿವರಾತ್ರಿ ಹಬ್ಬದಾಗ ಏನು ಅಡುಗೆ ಕೆಲಸ, ನಾಷ್ಟ ಕೆಲಸ ಏನು ಇರಂಗಿಲ್ಲ ನೋಡ್ರಿ. ಅವತ್ತಂತೂ ಬರೀ ಫಲಹಾರ ಅಷ್ಟೇ ತಿನ್ನೋದಿರ್ತೈತಲ್ಲ, ಹಾಗಾಗಿ ನಂದು ಅಡುಗೆ ನಾಷ್ಟ ಏನು ಇರಲಿಲ್ಲ ಇವತ್ತು. ಅದಕ್ಕೋಸ್ಕರ ಇನ್ನೇನು ಪೂಜೆ ಒಂದು ಮಾಡೋದಿರ್ತೈತಿ. ಬೆಳಗ್ಗೆ ಎದ್ದನ್ನು ಕ್ಲೀನ್ ಮಾಡಿಕೊಂಡು ಮಾಡಿರಾತಂತೇಳಿ ಹಿಂದಿನ ದಿವಸ ನಾನು ದೇವ್ರ ಸಾಮಾನು ಏನು ತೊಳೆದಿರಲಿಲ್ಲ. ಇನ್ನು ಸ್ನಾನ ಮಾಡ್ಕೊಂಡು ಎಲ್ಲ ತೊಳೆದು ನಾನು ಪೂಜೆ ಮಾಡಬೇಕಿತ್ತು. ಬಾಗಿಲೆಲ್ಲ ನೋಡ್ರಿ ರಾತ್ರಿನ ತೊಳೆದಿರೋದ್ರಿಂದ ಎಲ್ಲ ನೀಟಾಗಿ ಡ್ರೈ ಆಗಿತ್ತು. ಇವಾಗ ರಂಗೋಲಿ ಹಾಕಕತ್ತೀನಿ. ಕಲರ್ ರಂಗೋಲಿ ಹಾಕಲಿಲ್ಲ ಇವತ್ತು. ಸಾನ್ವಿ ಕಲರ್ ರಂಗೋಲಿ ಹಾಕಮ್ಮ ಅನ್ನತ್ತಿದ್ಲು, ಆದ್ರೆ ಟೈಮ್ ಆಕತಿ, ಅದು ಭಾಳ ಹೊತ್ತನ ಹಿಡಿತತಿ. ನಾನು ಒಂದು 5 ಗಂಟೆಗೆ ಹೇಳ್ಬೇಕಂತೇಳಿ ಮಲ್ಕೊಂಡಿದ್ನಿ, ಕಲರ್ ರಂಗೋಲಿ ಎಲ್ಲ ಹಾಕಿರಾತಂತೇಳಿ. ಆದರೆ ಸಾನ್ವಿಗೆ ರಾತ್ರಿ ಎಲ್ಲ ಜ್ವರ ಬಂದುಬಿಟ್ಟಿದ್ದು. ಆಕೆ ಸರಿಯಾಗಿ ಮಲ್ಕೊಂಡೇನೇ ಇಲ್ಲ. ಆಕೆ ಸಲುವಾಗಿ ನನಗಂತೂ ಸರಿಯಾಗಿ ನಿದ್ದೆ ಇಲ್ಲ. ರಾತ್ರಿ ಕೇಳೋದು, ಆಕೆಗೆ ಔಷಧಿ ಹಾಕೋದು, ವಿಕ್ಸ್ ಹಚ್ಚೋದು ಇದಾತು ನೋಡ್ರಿ. ಅದಕ್ಕೋಸ್ಕರ ಸರಿಯಾಗಿ ನಿದ್ದಿಲ್ಲಕ್ಕೆ ನಾನು 6:30ಗೆ ಎದ್ನಿ. ಇಲ್ಲಂತಂದ್ರೆ 5 ಗಂಟೆಗೆ ಹೇಳ್ಬೇಕಂತೇಳಿ ಅಲಾರಾಮು ಇಟ್ಕೊಂಡು ಮಲ್ಕೊಂಡಿದ್ದು ನಾನು. ಸಾನ್ವಿ ಒಂದು 3 ಗಂಟೆ ಆಗಿತ್ತು ಆವಾಗ ಶುರು ಮಾಡಿಳು. ಆವಾಗಿಂದ ನಾನು ಪೂರ್ತಿ ಎಚ್ಚರನ ಇದ್ನೇನೆ. ಸರಿಯಾಗಿ ನಿದ್ದೆ ಇರಲಿಲ್ಲಲ್ಲ, ಅದಕ್ಕೆ ಬೆಳಗ್ಗೆ ನಿದ್ದೆ ಬಂತು ನನಗೆ. ಒಂದು 5 ಗಂಟೆ ಹಂಗೆ ನನಗೆ ನಿದ್ದೆ ತೊಗೊಂತು. ವಾಪಸ್ ಹೇಳೋಕ್ಕಾಗಲಿಲ್ಲ ನೋಡ್ರಿ. ಅಲಾರಾಮ್ ಹೊಡಿತು, 5 ಗಂಟೆಗೆ ಅಲಾರಾಮ್ ಹೊಡಿತು. ಆದರೆ ನಾನು ಅದನ್ನು ಆಫ್ ಮಾಡಿ ಮಲ್ಕೊಂಡ್ಬಿಟ್ನಿ. 6:30ಗೆ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು ನಂಗೆ ರಂಗೋಲಿನೂ ಹಾಕಿನಿ. ಅದಕ್ಕೋಸ್ಕರ ಲೇಟ್ ಆಗಿತ್ತು ಅಂತೇಳಿ ಇವತ್ತು ಕಲರ್ ರಂಗೋಲಿ ಹಾಕಲಿಲ್ಲ, ಬರೀ ವೈಟ್ ರಂಗೋಲಿ ಹಾಕಿ ಬನ್ನಿ. ಇನ್ನು ಹೊಸ್ಲು ಪೂಜೆ ಮಾಡಿರಲಿಲ್ಲ. ಈ ಕಡೆ ದೇವ್ರ ಮನೆಯಾಗೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೊಸ್ತಲ್ಲಿ ಪೂಜೆ ಮಾಡಿರಾತಂತೇಳಿ ಅದನ್ನು ಮಾಡಲಿಲ್ಲ. ಬರೀ ಕೆಳಗಡೆ ಅಷ್ಟೇ ರಂಗೋಲಿ ಹಾಕಿ ಬನ್ನಿ. ಇವಾಗ ದೇವ್ರ ಮನೆಗೂ ನೋಡ್ರಿ, ಫಸ್ಟ್ ದೇವರು, ಆಮೇಲೆ ಕೆಳಗಡೆ ಐಟಮ್ಸ್ ಇದ್ವಲ್ಲ ಅವನ್ನೆಲ್ಲನೂ ಹೊರಗಿಟ್ಟು ಮ್ಯಾಟ್ ಎರಡೂ ಜಾಡಿಸಿ ತೆಕ್ಕೊಳತ್ತೀನಿ. ಮೇಲ್ಗಡೆನೂ ಗ್ರೀನ್ ಮ್ಯಾಟ್ ಹಾಕಿದ್ದಾನಲ್ಲ ಅದು, ಮತ್ತು ಕೆಳಗಡೆ ಕೂತ್ಕೊಳ್ಳೋಕೆ ಒಂದು ಮ್ಯಾಟ್ ಹಾಕಿದ್ದಾನಲ್ಲ ಅದು, ಎಲ್ಲನೂ ಜಾಡಿಸಿ ಎತ್ತಿಟ್ಕೊಂಡು ಇವಾಗೆಲ್ಲ ಫಸ್ಟ್ ಕಸ ಗುಡಿಸ್ಕೊಳಕತ್ತೀನಿ. ಅದನ್ನು ಬ್ರಷಿಂದ, ಈ ಬ್ರಷ್ ದೇವ್ರ ಮನೆ ಮತ್ತು ಹೊಚ್ಚಲ ಎರಡೂ ರಂಗೋಲಿ ತೆಗಿಯಕ್ಕಂತ ಇಟ್ಕೊಂಡ್ಬಿಟ್ಟೆ ನಾನು. ಅದರಿಂದನೇ ಎಲ್ಲ ನೋಡ್ರಿ ಫಸ್ಟ್ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು. ಕರೆಂಟ್ ಒಂದು ಹೋದು, ಈಗ ಭಾಳತ್ತೇನು ಹೋಗಲಿಲ್ಲ, ಬೇಗ ಬಂದುಬಿಟ್ಟು ನೋಡ್ರಿ. ಫಸ್ಟ್ ಕಸ ಗುಡಿಸ್ಕೊಂಡು ಇವಾಗ ಟೈಲ್ಸ್ ಎಲ್ಲ ಒರೆಸ್ಕೊಳತ್ತೀನಿ. ಫಸ್ಟ್ ಸಂಕ್ರಾಂತಿ ಹಬ್ಬದಾಗ ನಾನು ಟೈಲ್ಸ್ ಎಲ್ಲ ಒರೆಸಿದ್ನಿ. ಆದರೂ ಧೂಪ ಹಾಕ್ತೀವಿ ಮತ್ತು ಕರ್ಪೂರ ಅದು ಎಲ್ಲ ಹಚ್ತೀವಲ್ಲ, ಗಂಧದ ಕಡ್ಡಿ ಅಂತೂ ದಿನ 2 ಟೈಮ್ ಮಿಸ್ ಮಾಡ್ದೆ ಹಚ್ತೀವಿ. ಹಾಗಾಗಿ ಭಾಳ ಹೊಲ್ಸಾಕವಿ ವೈಟ್ ಕಲರ್ ಟೈಲ್ಸ. ಅದಕ್ಕಾಗಿ ಮತ್ತು ಇವತ್ತು ಒರೆಸ್ಕೊಂಡ್ರಾಯ್ತು ಅಂತೇಳಿ ಪೂರ್ತಿ ದೇವ್ರ ಮನೆ ಟೈಲ್ಸ್ ಎಲ್ಲನೂ ಒರೆಸ್ಕೊಂಡು ಹಂಗೆ ಡೋರು, ಕೆಳಗಡೆ ಟೈಲ್ಸು ಎಲ್ಲನೂ ಕ್ಲೀನ್ ಮಾಡ್ಕೊಂಡು. ಇದನ್ನು ಕ್ಲೀನ್ ಮಾಡೋಕೆ ಒಂದು ಅರ್ಧ ಗಂಟೆ ಬೇಕಾಯ್ತು ನೋಡ್ರಿ. ಪೂರ್ತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇನ್ನು ನಾನು ದೇವ್ರ ಸಾಮಾನು ತೊಳಿಬೇಕಿತ್ತು. ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡಿರಾತಂತೇಳಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ನಿ. ಇನ್ನು ದೇವ್ರ ಸಾಮಾನೆಲ್ಲ ತೊಳೆದು ತೊಗೊಂಡು ಬಂದು ಜೋಡಿಸ್ಬೇಕು. ಇದು ಸ್ವಲ್ಪ ಒರೆಸಿದಾದ್ಮೇಲೆ ಡ್ರೈ ಆದಮೇಲೆ ಮ್ಯಾಟ್ ಹಾಕತ್ತೇನೆ ನೋಡ್ರಿ. ಅದು ಗ್ರೀನ್ ಮ್ಯಾಟು ಮತ್ತು ಕೆಳಗಡೆ ಒಂದು ಮ್ಯಾಟು ಎರಡನ್ನೂ ಹಾಕಿಟ್ಟು
ಇವಾಗ ಫಸ್ಟು ದೇವರೆಲ್ಲ ತೊಳೆದು ತಂದು ಇಡಾಕತ್ತೀನಿ. ಇನ್ನು ದೀಪ ಮತ್ತು ಕಳಶ ಅದನ್ನೆಲ್ಲ ಪಿತಾಂಬರ ಹಚ್ಚಿ ತೊಳಿವು ಯಾವ್ಯಾವ ಇರ್ತಾವಲ್ಲ ಅವನ್ನೆಲ್ಲ ತೊಳಿಬೇಕಿತ್ತು. ಫಸ್ಟ್ ಈ ದೇವರೆಲ್ಲ ತೊಳೆದು ಜೋಡ್ಸಾಕತ್ತೀನಿ. ಹಂಗೆ ಎಲ್ಲ ಕಳಶ ದೀಪ ಎಲ್ಲನೂ ತೊಳ್ಕೊಂಡು ಬಂದು ಅವನನ್ನು ಎಲ್ಲ ಜೋಡಿಸಿದನು ನೋಡ್ರಿ. ಜೋಡಿಸಿ ಇವಾಗ ಎಲ್ಲ ದೇವರಿಗೆ ಗಂಧ ಅರಿಶಿನ ಕುಂಕುಮ ಎಲ್ಲ ಹಚ್ಚಾಕತ್ತೀನಿ. ರಾಯರ ಫೋಟೋಗೆ ಬರೀ ಗಂಧ ಅಷ್ಟೇ ಹಚ್ಚಬೇಕು, ಅರಿಶಿನ ಕುಂಕುಮ ವಿಭೂತಿ ಏನು ಹಚ್ಚೋ ಆಗಿಲ್ಲ. ಹಾಗಾಗಿ ಸಪ್ರೇಟ್ ಗಂಧ ಅಷ್ಟೇ, ಬೃಂದಾವನ ಮತ್ತು ಫೋಟೋಕ್ಕೆ ಎರಡಕ್ಕೂ ಬರೀ ಗಂಧ ಅಷ್ಟೇ ಹಚ್ಚಬೇಕು. ನಾನು ಗಂಧ ಅಷ್ಟೇ ಹಚ್ಚೀನಿ. ಆಮೇಲೆ ಉಳ್ಕಿದ ದೇವರಿಗೆಲ್ಲ ವಿಭೂತಿ ಹಚ್ಚತ್ತೇನೆ ನೋಡ್ರಿ. ಈಗ ವಿಭೂತಿ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚೀನಿ. ಹಂಗೆ ಹಿಂದಿನ ದಿವಸ ನಮ್ಮ ಮನೆಯವ್ರಿಗೆ ಹೂ ತರಕ್ಕೆ ಹೇಳಿದ್ನಿ. ಹೂ ತೊಗೊಂಡು ಬಂದಿದ್ರು ಅವ್ರ ಹತ್ರ. ಜಾಸ್ತಿ ತೊಗೊಂಡು ಬಂದಿರಲಿಲ್ಲ, ಸ್ವಲ್ಪನ ತೊಗೊಂಡು ಬಂದಿದ್ರು. ಜಾಸ್ತಿ ತೊಗೊಂಡು ಬಂದಿದ್ರು ಅಂದ್ರೆ ನಾನು ಹಾರ ಮಾಡಿಡ್ತಿದ್ನಿ, ಆದರೆ ಅಷ್ಟೊಂದು ತಂದಿರಲಿಲ್ಲ. ಅವನನ್ನು ಹಂಗೆ ಬಿಡಿ ಹೂವನ್ನು ಫೋಟೋಕ್ಕೆ ಏರ್ಸಿನಿ ನೋಡ್ರಿ. ಇವಾಗ ನಮ್ಮ ಮನೆ ಹತ್ರ ಒಬ್ರು ಹೂ ಮಾರೋರು ಇದ್ರು ಅಂತ ಹೇಳಿದ್ನಲ್ಲ, ಅವ್ರದ್ದು ಇದ್ರಂದ್ರೆ ಒಂದೆರಡು ಮಾಲೆ ತೊಗೊಂಡು ಬಂದು ಹಾಕ್ಬೋದಿತ್ತು. ಆದರೆ ಅವ್ರು ಬರ್ತಾನೆ ಇಲ್ಲ. ಅವ್ರ ಅಂಗಡಿ ಏನು ಬೇರೆ ಕಡೆ ಚೇಂಜ್ ಮಾಡ್ಯಾರೋ ಏನೋ ಗೊತ್ತಿಲ್ಲ. ಹೂವಿನವ್ರಂತೂ ಬರ್ತಾನೆ ಇಲ್ಲ. ಇವಾಗ ಬಿಡಿ ಹೂ ಅಷ್ಟೇ ಸಿಗ್ತಾವೆ ನೋಡ್ರಿ ನಮ್ಗೆ. ಮತ್ತು ಹೂ ತರಬೇಕಂದ್ರೆ ನಾವು ಭಾಳ ದೂರ ಹೋಗಬೇಕು, ಅಲ್ಲಿವರೆಗೂ ಹೋಗೋಕ್ಕಾಗಂಗಿಲ್ಲ. ಹಾಗಾಗಿ ಬರೀ ಬಿಡಿ ಹೂ ಅಷ್ಟೇ ತರಿಸಿದ್ದು ನಾನು. ತರಿಸಿ ದೇವರಿಗೆಲ್ಲ ಹೂ ಹಾಕೀನಿ. ಹಂಗೆ ನಮ್ಮ ಶೋಕೇಸ್ದಾಗೊಂದು ಆದಿಯೋಗಿಗೆ ಹೋದಾಗ ನಮ್ಮ ಮನೆಯವರೊಂದು ಶಿವಂದು ಅದು ಸ್ಟ್ಯಾಚು ತೊಗೊಂಡು ಬಂದಿದ್ರು. ಅದು ಶೋಕೇಸ್ದಾಗಿತ್ತಲ್ಲ, ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಅದನ್ನು ತೆಗೆದು ಜಗಲಿ ಮೇಲಿಟ್ಟು ಕ್ಲೀನ್ ಮಾಡಿ ಅದಕ್ಕೂ ಅರಿಶಿನ ಕುಂಕುಮ ವಿಭೂತಿ ಎಲ್ಲನೂ ಹಚ್ಚಿ ಹೂ ಹಾಕಿ ಪೂಜೆ ಮಾಡಿ ಇನ್ನು ದೀಪ ಅಷ್ಟೇ ಹಚ್ಚೋದಿತ್ತಲ್ಲೇ ದೇವ್ರ ಮನೆಯಾಗ. ಈ ಹೊಸ್ಲಟ್ಟು ಪೂಜೆ ಮಾಡಿರಾತಂಥೇಳಿ ಇವಾಗ ಇಲ್ಲಿ ಹೊರಗಡೆ ಬಂದನು ನೋಡ್ರಿ. ಫಸ್ಟ್ ಎಲ್ಲ ಒರೆಸ್ಕೊಂಡು ರಾತ್ರಿನೂ ಎಲ್ಲ ತೊಳೆದಿದ್ನಿ. ಆದರೆ ಇವಾಗ ಒಂದು ಸರಿ ಹಸಿ ಬಟ್ಟೆ ಮಾಡಿ ಎಲ್ಲ ಒರೆಸಿ ರಂಗೋಲಿ ಹಾಕಾಕತ್ತೀನಿ. ಸಿಂಪಲ್ ಆಗಿರುವಂಥ ರಂಗೋಲಿ ಹಾಕಿನಿ ನೋಡ್ರಿ. ಕೆಳಗಡೆ ಅಂತೂ ಆಲ್ರೆಡಿ ಹಾಕಿ ಮುಗಿಸಿದ್ನಿ, ಬರೀ ಮೇಲ್ಗಡೆ ಅಷ್ಟೇ ರಂಗೋಲಿ ಹಾಕಿ ಈಗ ಅರಿಶಿನ ಮತ್ತು ಕುಂಕುಮನೂ ಹಚ್ಚಾಕತ್ತೀನಿ. ಫಸ್ಲು ಪೂಜೆನೂ ಎಲ್ಲ ಮುಗೀತು. ಇನ್ನು ಒಳಗಡೆ ದೀಪ ಹಚ್ಚಿ ಏನದು ಧೂಪ ಅಷ್ಟು ಬೆಳಗಿರ ಪೂಜೆ ಮುಗೀತು ನೋಡ್ರಿ. ನಂದು ಲಾಸ್ಟಿಗೆ ನೈವೇದ್ಯ ಅಷ್ಟು ಮಾಡಬೇಕು. ಇವತ್ತು ಬೇಗನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು 9:30 ಅನ್ಗುಡ್ಕೆ ಎಲ್ಲ ಮನೆ ಕ್ಲೀನಿಂಗು ಆಮೇಲೆ ಪೂಜೆ ಎಲ್ಲ ಮುಗಿದ್ಬಿಟ್ಟಿತ್ತು ಇವತ್ತು. ಮತ್ತೇನು ಅಡುಗೆ ನಾಷ್ಟ ಏನೂ ಮಾಡೋದು ಇರಲಿಲ್ಲ. ನಮ್ಮ ಮನೆಯವರ ಸಂಜೆ ಮುಂದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹಿಂದಿನ ದಿವಸ ಹೇಳಿದರು. ಆದರೆ ಇವತ್ತು ಸಂಜೆ ಮುಂದೆ ಕ್ರಿಕೆಟ್ ಇತ್ತಲ್ಲ, ಅದಕ್ಕೆ ಸಂಜೆ ಮುಂದೆ ಕ್ರಿಕೆಟ್ ನೋಡಬೇಕು, ಈಗ ಬೆಳಿಗ್ಗೆನ ದೇವಸ್ಥಾನಕ್ಕೆ ಹೋಗಿ ಬರೋ ನಡೀರಿ ಅಂತಂದರು. ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಚಾಟ್ ಕುಡ್ದವ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದೀವ್ರಿ ಇವತ್ತು. ಈಗ ದೇವ್ರಿಗೆ ದೀಪ ಹಚ್ಚತ್ತೇನೆ ನೋಡ್ರಿ. ಎಲ್ಲ ಪೂಜೆ ಮುಗೀತು, ಒಳಗಡೆನೂ ಹೊರಗಡೆನೂ ಎರಡೂ ಕಡೆ ಮುಗೀತು. ದೇವ್ರಿಗೆ ದೀಪ ಹಚ್ಚಾಕತ್ತೀನಿ. ಹಂಗೆ ಇವಾಗ ಧೂಪನೂ ಬೆಳಗಾತೀನಿ. ಮನೆಯೆಲ್ಲ ಧೂಪ ಹಾಕೀನಿ. ಈ ಧೂಪದ ಹೊಗೆ ನೋಡ್ರಿ ಮನೆ ತುಂಬ ಎಲ್ಲ ಹೋತಂದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತೈತಿ. ನನಗಂತೂ ಭಾಳ ಇಷ್ಟ ಆಗ್ತದ. ನಮ್ಮ ಕಡೆ ಎಲ್ಲ ಊದು ಹಾಕ್ತಾರೋ, ಆದರೆ ನಮಗಿಲ್ಲಿ ಊದ ಹಾಕಕ್ಕೆ ಕೆಂಡನೂ ಇಲ್ಲ, ಏನೂ ಇಲ್ಲ. ಹಂಗಾಗಿ ಧೂಪನ ಹಚ್ಬಿಟ್ಟಿರ್ತೀನಿ. ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಹೀಗೆ ದೇವರಿಗೆ ನೈವೇದ್ಯ ಇಡಾಕತ್ತೀನಿ ನೋಡ್ರಿ. ಹಣ್ಣು ಖರ್ಜೂರ ಆಮೇಲೆ ಡ್ರೈ ಫ್ರೂಟ್ಸು ಬಾಳೆಹಣ್ಣು ಎಲ್ಲನೂ ನೈವೇದ್ಯ ಇಡಾಕತ್ತೀನಿ. ಇವಾಗ ಪೂಜೆ ಕಂಪ್ಲೀಟಾಗಿ ಮುಗೀತು ನೋಡ್ರಿ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಸಾನ್ವಿಗೆ ನಮ್ಮ ಮನೆಯವ್ರಿಗೆ ಸ್ಮೂದಿ ಮಾಡಿಕೊಟ್ನಿ ಡ್ರೈ ಫ್ರೂಟ್ಸ್ದು. ಇವತ್ತು ನಮ್ಮ ಮನೆಯವರು ಉಪವಾಸ ಇದ್ದರು. ಮತ್ತು ಸಾನ್ವಿಗೆ ಏನಾರು ತಿನ್ನೋ ನೀನು ನಡೀತತಿ ಅಂದ್ರೆ ಆಕೆ ಒಲ್ಲೆ ಅಂಥೇಳಿ ನಾನು ಉಪವಾಸ ಮಾಡ್ತೇನೆ ಅಂತೇಳಿ ನೋಡ್ರಿ. ಇವತ್ತು ಸರಿ ಆಯಿತು ಮಾಡಂಥೇಳಿನಿ. ಆಕಿಗೂ ಸ್ನಾನ ಮಾಡಿ ಕಳಿಸಿದ್ರು ನಮ್ಮ ಮನೆಯವ್ರು. ನಾನು ಮಾಡಿಸ್ಬೇಕಂದು ಆದರೆ ನಂದು ಆಲ್ರೆಡಿ ಸ್ನಾನ ಮಾಡಿ ನಾನು ಪೂಜೆ ಮಾಡಾಕತ್ತಿದ್ನಿ. ಸರಿ ಆಯ್ತು ನಾನು ಮಾಡಿಸ್ತೇನೆ ನಡಿ ಅಂಥೇಳಿ ಅವರ ಸ್ನಾನ ಮಾಡಿಸಿರು. ಅವರು ಆಮೇಲೆ ದೇವರಿಗೆಲ್ಲ ಕೈ ಮುಗಿದು ಬಂದು ಕೂತ್ಕೊಂಡಿದ್ರು. ಅವ್ರಿಗೆ ಸ್ಮೂದಿ ಮಾಡಿಕೊಟ್ಟು ನಾನಿವಾಗ ಚಹಾ ಮಾಡಿಕೊಂಡು ಕುಡಿಯಾಕತ್ತೀನಿ. 9:30 ಆಯ್ತು ನೋಡ್ರಿ ನಾನು ಚಹಾ ಕುಡಿಬೇಕಾದ್ರೆ. ದಿನ ಬೇಗ ಎದ್ದ ತಕ್ಷಣ ಕುಡಿತಿದ್ನಿ. ಇವತ್ತು ಉಪವಾಸ ಆಗಿರೋದ್ರಿಂದ ಲೇಟ್ ಆಯಿತು. ಎಲ್ಲ ಕೆಲಸ ಅಂತೂ ಮುಗ್ದಿತ್ತು. ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ನಿ. ಬಟ್ಟೆನೂ ತೆಗೆದು ಒಣಗಿ ಹಾಕಿ ಇವಾಗ ನಾನು ರೆಡಿಯಾಗಿದ್ದೇನೆ ನೋಡ್ರಿ. ಹಂಗೆ ಸಾನ್ವಿಗೂ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯವರು ರೆಡಿಯಾಗಿದ್ದಾರೋ. ಇವಾಗ ದೇವಸ್ಥಾನಕ್ಕೆ ಹೋದ್ರಾತಂತೇಳಿ ಹೊಂಟೇವಿ. ಇಲ್ಲೇ ಕಣ್ಣೂರಾಗ ಶಿವನ ದೇವಸ್ಥಾನ ಐತಿ. ನಮ್ಮ ಹೋದ ವರ್ಷವೂ ಅಲ್ಲೇ ಹೋಗಿದ್ದೀವಿ. ಅದಕ್ಕೆ ನಮ್ಮ ಮನೆಯವರು ಈ ಸರಿನೂ ಅಲ್ಲೇ ಹೋಗಿ ನಡಿ ಅಂತಂದ್ರೆ ಇವಾಗ ನಾನು ರೆಡಿಯಾಗಿದ್ದೇನೆ ನೋಡ್ರಿ. ಪೂಜೆ ಎಲ್ಲ ಮುಗಿಸಿದ್ದೀನಿ. ಮನೆಗೆಲ್ಲ ಕೆಲಸನ ಮುಗ್ದತಿ. ಮತ್ತು ಸಾಬುದಾನಿ ನೆನೆ ಹಾಕಬೇಕಿತ್ತಲ್ಲ, ಅವನನ್ನು ನಾನಿವಾಗ ನೆನೆ ಹಾಕಿಬಿಟ್ಟಿದ್ನಿ. ಅವು ಒಂದು 1 hour ನೆನೆದು ಅಂದ್ರೆ ಆಮೇಲೆ ಸೋರಾಕಿಡಬೇಕು. ಹಾಗಾಗಿ ಸಾಬುದಾನಿನೂ ನೆನೆಸಿಟ್ಬಿಟ್ಟಿದ್ನಿ. ಈಗ ನೋಡ್ರಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಂಟೇವಿ. ನಮ್ಮ ಮನೆಯವ್ರಿಗೆ ಹೇಳಕತ್ತಿದ್ದೆ ಹಾಯ್ ಮಾಡಿರಿ ಅಂತೇಳಿ. ಅವ್ರು ವಿಡಿಯೋದಾಗ ಬರೋಕೆ ಅಷ್ಟೊಂದು ಇಷ್ಟಪಡೋದಿಲ್ಲ, ಆದರೆ ಕರೆದ್ನೆ ಅಂದ್ರೆ ಬರ್ತಾರೋ.
ಇವಾಗ ದೇವಸ್ಥಾನಕ್ಕೆ ಹೊಂಟೇವು ನೋಡ್ರಿ. ಹಾಕೋ ಚಪ್ಪಲ್ ಹಾಕೋ, ಚಪ್ಪಲಿ ಹಾಕೋ, ಶೂಸ್ ಏನು ಬೇಡ, ಇವನೇ ಹಾಕೊಂಬಿಡು. ಯಾಕಂದ್ರೆ ಅಲ್ಲಿ ಮತ್ತೆ ಜೇಜಿ ಗುಡಿಯಾಗ ಮುಟ್ಬೇಕಾಗತ್ತೆ ಅದಕ್ಕೆ. ಹಾಂ ಹಾಕೋಬೋದು. ನಾನು ಕೈ ತೊಳ್ಕೊಂಬರ್ತೀನಿ ನೀರು. ಕೈ ಕೈ ಚಪ್ಪಲಿ ಮುಟ್ಟಿದ್ವಿ, ಚಪ್ಪಲಿ ಮುಟ್ಟಿದ್ನಲ್ಲ ಅದಕ್ಕೆ ಕೈ ತೊಳ್ಕೊತಾ ಇದು. ಸಂಜೆಗೆ ಬರ್ತಾರ ಅವ್ರು. ಬಿಸಿಲು ಬರ್ತಾ ತಿಂದು ಕುಂದ್ರಬೇಕು ಸಾನ. ನಡಿ ಕೆಳಗೆ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಕತಿ, ಇದು ಹತ್ತಿರದಲ್ಲೇನಿಲ್ಲ, ದೂರ ಆಕತಿ. ಆದ್ರೆ ಇಲ್ಲಿಗೆ ಬಂದಿರ್ತವೆ ನೋಡ್ರಿ. ಇಲ್ಲೇ ಒಂದು ಹನುಮಪ್ಪನ ಗುಡಿನೂ ಐತಿ, ಹಂಗೆ ಶಿವನ ದೇವಸ್ಥಾನನೂ ಐತಿ. ಮುಂಚೆ ನಮಗೆ ಗೊತ್ತಿರಲಿಲ್ಲ, ಅಂದ್ರೆ ಲಾಸ್ಟ್ ಇಯರಿಂದ ಗೊತ್ತು, ಅದಕ್ಕೂ ಮುಂಚೆ ಗೊತ್ತಿರಲಿಲ್ಲ. ಅದಕ್ಕೂ ಮುಂಚೆ ಒಂದು ವರ್ಷ ನಾವಿಲ್ಲಿ ಹನುಮಪ್ಪನ ಗುಡಿಗೆ ಅಷ್ಟೇ ಬಂದಿದ್ದೀವಿ. ಆದರೆ ಹೋದ ವರ್ಷ ನಾವು ಕೇಳ್ಕೊಂಡು ಈ ಶಿವನ ದೇವಸ್ಥಾನಕ್ಕೆ ಬಂದಿದ್ದು ನೋಡ್ರಿ. ಆವಾಗ ನಾವು ಹೋದ ವರ್ಷ ಸಂಜೆ ಮುಂದೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇತ್ತು, ಎಷ್ಟೋ ತನಕ ಕ್ಯೂದಾಗ ನಿಂತು ನಾವು ದೇವಸ್ಥಾನದ ಒಳಗೆ ಹೋಗಿದ್ದೀವಿ. ಆದರೆ ಈ ವರ್ಷ ಬೆಳಗ್ಗೆನೇ ಬಂದು ಒಳ್ಳೆ ಕೆಲಸ ಮಾಡಿದ್ದು ನೋಡ್ರಿ. ಬೆಳಗ್ಗೆನ ಅಷ್ಟೊಂದು ರಶ್ ಇರಲಿಲ್ಲ, ಆರಾಮಾಗಿ ಮುಂದೆ ನಿಂತ್ಕೊಂಡು ದೇವರನ್ನ ನೋಡಿ ನಮಸ್ಕಾರ ಮಾಡ್ಕೊಂಡು ಬಂದೀವಿ. ಎಲ್ಲರೂ ಸಂಜೆ ಮುಂದೆ ಬರ್ತಾರಲ್ಲ, ಹಾಗಾಗಿ ಜಾಸ್ತಿ ರಶ್ ಆಕತಿ. ಬೆಳಗ್ಗೆ ಏನು ಅಷ್ಟೊಂದು ರಶ್ ಇರಲಿಲ್ಲ. ನಾವು ನಿಂತ್ಕೊಂಡು ನಮಸ್ಕಾರ ಮಾಡಿ ಇವಾಗ ದೇವಸ್ಥಾನದ ಸುತ್ತ 2 ರೌಂಡ್ ಹೋದ್ರಾತಂತೇಳಿ ಇವಾಗ ಹೊರಗಡೆ ಬಂದೀವಿ. ಹಂಗೆ 1-2 ರೌಂಡ್ ಹೊಡೋದು ನಾವು 1-2 ಫೋಟೋ ಎಲ್ಲ ತೆಗೆಸ್ಕೊಂಡಿವಿ. ನಾನು ಸಾನ್ವಿ ನಮ್ಮ ಮನೆಯವರೆಲ್ಲ ಫೋಟೋ ತೆಕ್ಕೊಂಡಿವಿ. ಅಲ್ಲೇ ಪ್ರಸಾದ ಇತ್ತು, ಉಪ್ಪಿಟ್ಟು ಕೇಸರಿಬಾತ್ ಎಲ್ಲ ಇತ್ತು. ನಾವು ಉಪವಾಸ ಮಾಡಿದಾಗ ಅದೆಲ್ಲ ಏನು ತಿನ್ನೋದಿಲ್ಲ. ಈ ಕಡೆ ಮಂದಿ ಉಪವಾಸ ಇದ್ರಂದ್ರೆ ಉಪ್ಪಿಟ್ಟು ಕೇಸರಿಬಾತ್ ತಿಂದು ಮಾಡ್ತಾರೋ, ಆದರೆ ನಮ್ಮ ಕಡೆ ಎಲ್ಲ ನಾವು ಹಂಗೆ ಮಾಡೋದಿಲ್ಲಲ್ಲ, ಬರೀ ಸಾಬುದಾನಿ ಒಂದು ತಿಂತೀವಿ. ಮತ್ತು ಉಳ್ಕಿದ್ದು ಬರೀ ಏನದು ಹಣ್ಣು, ಹಾಲು, ಚಹಾ ಈ ಥರ ಕುಡ್ದಿರ್ತೀವಿ. ಅದಕ್ಕೋಸ್ಕರ ನಾವು ಏನು ತಿನ್ನಲಿಲ್ಲ ನೋಡ್ರಿ. ಪ್ರಸಾದಕ್ಕಲ್ಲಿ ಕರೆಯಾಕತ್ತಿದ್ರು, ನಾವು ಪ್ರಸಾದ ಎಲ್ಲ ಏನು ತಿನ್ನಲಿಲ್ಲ. ಹಂಗೆ ಬಂದು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹನುಮಪ್ಪನ ಗುಡಿ ಅಂತೇಳಿನೆಲ್ಲ, ಅಲ್ಲಿಗೆ ಹೋಗಿ ಆಮೇಲೆ ಮನೆಗೆ ಹೋದ್ರಾತಂತೇಳಿ ಇವಾಗ ನಾವು ವಾಪಸ್ ಮತ್ತೆ ಹೊಂಟಿವಿ. ಶಿವರಾತ್ರಿ ಇದ್ರು ಕದಾಕ್ಯಾರ ನೋಡಿ. ಗಾಡಿ ಕಟ್ಕೊಂಡು ಹಾಂ ನೀನೆಸ್ನಿದ್ದ ಇಲ್ಲೇ ಕುಂತಿರ್ಲ. ಹಾಂ ಬೇಡ, ಧೂಳೈತಲ್ಲೆಲ್ಲ, ಬಟ್ಟೆ ಹೊಲಸಕತಿ. ಇಲ್ಲಿ ಹನುಮಪ್ಪನ ಗುಡಿಗೆ ಬಂದಿದ್ದೀವಲ್ಲ, ಅದು ಯಾಕೋ ಇವತ್ತು ಕ್ಲೋಸ್ ಆಗಿಬಿಟ್ಟಿತ್ತು. ಸಂಜೆ ಮುಂದೆ ಓಪನ್ ಆಕತ್ತಂತ ಅನಿಸ್ತತಿ. ಕ್ಲೋಸನೇ ಇತ್ತು. ಕಿಟಕಿ ಒಳಗನ ನಾವು ನಮಸ್ಕಾರ ಮಾಡ್ಕೊಂಡು ಬಂದೀವಿ. ಅಲ್ಲಿ ಕುಂದ್ರಾಕೂ ಜಾಗ ಇರಲಿಲ್ಲ, ಅಷ್ಟೊಂದು ಧೂಳಿತ್ತು. ಅಲ್ಲೇನು ಕುತ್ಕೊಳ್ಳಿಲ್ಲ, ಹಂಗೆ ನಮಸ್ಕಾರ ಮಾಡಿ ಇಲ್ಲೇ ಹಾದ್ಯಾಗ ಹೋಗುವಾಗ ಒಂದು ಜ್ಯೂಸ್ ಅಂಗಡಿ ಇತ್ತು. ನಾವು ರೆಗ್ಯುಲರಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ಇಲ್ಲಿ ಜ್ಯೂಸ್ ಕುಡ್ದು ಹೋಗಿರ್ತೀವಿ. ಇವತ್ತು ಹೆಂಗೆ ಉಪವಾಸ ಇದ್ವಲ್ಲ, ಜ್ಯೂಸ್ ಕುಡಿದು ಮತ್ತು ಮಧ್ಯಾಹ್ನಕ್ಕೆ ಪಾರ್ಸಲ್ ತೊಗೊಂಡು ಹೋದ್ರಾತಂಥೇಳಿ ಇವಾಗ ಇಲ್ಲಿ ಬಂದೀವಿ ನೋಡ್ರಿ. ಜ್ಯೂಸ್ ಮಾಡೋಕ್ಕೆ ಹೇಳಿದ್ದೀವಿ. ಸಾನ್ವಿ ಮತ್ತು ನಮ್ಮ ಮನೆಯವರಿಬ್ಬರು ಬಟರ್ ಫ್ರೂಟ್ ಹೇಳಿದರು, ನಾನು ಮಸ್ಕ್ ಮೆಲನ್ ಹೇಳಿದ್ದು ನೋಡ್ರಿ. ಅವ್ರದ್ದು ಜ್ಯೂಸ್ ಬಂತು. ಸಾನ್ವಿ ಅಲ್ಲಿ ಐಸ್ ಕ್ರೀಮ್ ನೋಡಿ ಐಸ್ ಕ್ರೀಮನ್ನು ತಿಂತೇನೆ ಅನ್ನಕತ್ಲು. ಒಂದು ಸಣ್ಣದ ಐಸ್ ಕ್ರೀಮ್ ಕೊಡಿಸಿದ್ದೀವಿ. ರಾತ್ರಿ ಜ್ವರ ಬಂದಿತ್ತು, ತಿನ್ಬೇಡ ಅಂದರೂ ಕೇಳಿಲ್ಲಕ್ಕಿ. ಐಸ್ ಕ್ರೀಮ್ ತಿಂದಾದ್ಮೇಲೆ ಜ್ಯೂಸನ್ನು ಕುಡಿಯತ್ತಾಳೆ ನೋಡ್ರಿ. ನಂದು ಜ್ಯೂಸ್ ಬಂತು. ಜ್ಯೂಸ್ ಕುಡಿದು ಮತ್ತು ಮಧ್ಯಾಹ್ನಕ್ಕೆ ಸಾನ್ವಿ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಒಂದೊಂದು ಜ್ಯೂಸ್ ಪಾರ್ಸಲ್ ತೊಗೊಂಡಿವಿ. ನನಗೇನು ಬೇಡ ಅಂಥೇಳಿ ನಾನು, ಅವರಿಬ್ಬರು ಪಾರ್ಸಲ್ ತೊಗೊಂಡು ಇವಾಗ ವಾಪಸ್ ಮನೆಗೆ ಹೊಂಟೀವಿ.
ಇಲ್ಲೇ ಹೋಗಬೇಕಾದ್ರೆ ನರ್ಸರಿ ಒಂದು ಐತಿ, ಅಲ್ಲೇ ತುಳಸಿ ಗಿಡ ತೊಗೊಂಡು ಹೋದ್ರಾತ ಅಂಥೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ಹೋಗುವಾಗ ನೋಡ್ರಿ ಇಲ್ಲೇ ನಿಲ್ಲಿಸಿ ತುಳಸಿ ಗಿಡ ನೋಡೀನಿ, ಆಮೇಲೆ ತುಳಸಿ ಕಟ್ಟಿನೂ ನೋಡೀನಿ. ಅದು ನನಗೆ ಇಷ್ಟ ಆಯಿತು. ಇವಾಗ ಹೆಂಗೋ ಬಂದೇನಿ, ತೊಗೊಂಡು ಹೋದ್ರಾತ ಅಂತೇಳಿ ತೊಗೊಂಡು ನೋಡ್ರಿ. ನಾನು ಫಸ್ಟ್ ರೇಟ್ ಕೇಳೀನಿ, ಅವರ 350 ಹೇಳಿರು. ನಾನು 200 ರೂಪಾಯಿ ಕೇಳೀನಿ, ಕೊಡಲ್ಲ ಅಂದ್ರೆ ಅವ್ರ ಬಿಟ್ಟು ಹೋಗಿದ್ನಿ. ವಾಪಸ್ ಗಿಡ ಒಂದು ತೊಗೊಂಡು ಹೋಗಿದ್ನಿ. ಮತ್ತಿನ್ನು ಯಾವಾಗ ಬರ್ತೇನೋ ಈ ಕಡೆ ಗೊತ್ತಿಲ್ಲ. ಸುಮಾರು ದಿವಸ ಆಯಿತು ಕಟ್ಟಿ ತೊಗೊಂಡು, ತುಳಸಿ ಕಟ್ಟಿ ತೊಗೊಂಡು ಅದ್ರಾಗನ ತುಳಸಿ ಗಿಡ ಹಾಕಬೇಕಂತೇಳಿ ಭಾಳ ದಿವಸದಿಂದ ನಾನು ಅದನ್ನು ತೊಗೊಂಡೇ ಬಂದಿರಲಿಲ್ಲ. ಇವಾಗ ತರೋನು ನಾಳೆ ತರೋನು ಅಂತ ಹಿಂಗೆ ಮಿಸ್ ಆಗತ್ತಿತ್ತು. ನಮ್ಮ ಮನೆಯವರು ನೆಕ್ಸ್ಟ್ ಟೈಮ್ ತರೋಂತೆ ಬಾ, ಇವತ್ತು ಬರೀ ಗಿಡ ಒಂದು ತೊಗೊಂಡು ಬಾ ಅಂದರು. ಇವಾಗ ನಾನು ಗಿಡ ತೊಗೊಂಬಂದ್ರು, ಮನೆಗೆ ಬಂದು ಅದಕ್ಕೆ ಹಾಕಕ್ಕೆ ಪಾಟ್ ಇರಲಿಲ್ಲ. ಅದಕ್ಕೋಸ್ಕರ ಸರಿ ಆಯ್ತು ಅಂತೇಳಿ ಅದನ್ನು ಲಾಸ್ಟಿಗೆ 300 ರೂಪಾಯಿ ಕೊಟ್ಟು ನೋಡ್ರಿ. ಅವ 250 ರೂಪಾಯಿ ಕೇಳಿದ್ರು ಕೊಡಲಿಲ್ಲ, 300 ರೂಪಾಯಿ ಕೊಟ್ಟ. ಅದನ್ನು ತೊಗೊಂಡು ಬಂದಾದಮೇಲೆ ಈಗ ಡ್ರೆಸ್ ಚೇಂಜ್ ಮಾಡಿ ಈಗ ಅದು ಗಿಡ ಹಾಕಿ ಬಿಟ್ರೆ ಆಯ್ತು ತಡಿ ಅಂಥೇಳಿ. ಇವಾಗ ಮಣ್ಣನ್ನು ಇತ್ತು, ಅದು ಮಣ್ಣೆಲ್ಲ ಗಿಡ ಹಾಕಿ ಸ್ವಲ್ಪ ಮಣ್ಣು ಉಳಿದಿತ್ತು, ಅದನ್ನು ನಾನು ಹಾಕಿ ತುಳಸಿ ಗಿಡ ರೆಡಿ ಮಾಡೀನಿ ನೋಡ್ರಿ. ನನಗಂತೂ ಭಾಳ ಆಸೆ ಇತ್ತಿದ್ದು ತುಳಸಿ ಕಟ್ಟಿ ತಂದು ಅದರೊಳಗನ ತುಳಸಿ ಗಿಡ ಹಾಕಬೇಕಂತೇಳಿ. ಹಂಗೂ ಹಿಂಗೂ ಇವತ್ತು ನನ್ನ ಆಸೆ ಫುಲ್ಫಿಲ್ ಆಯಿತು. ಈ ಕಡೆ ಇಟ್ಟು ಆ ಕಡೆ ಇಟ್ಟು ಮತ್ತೆ ತೆಗೆದು ಈ ಕಡೆ ಇಟ್ಟು ನೋಡ್ರಿ. ಯಾಕಂದ್ರೆ ದೇವ್ರಿಗೆ ಈಗ ತುಳಸಿ ಕಟ್ಟಿಗೆ ಸಂಜೆ ಮುಂದೆ ದೀಪ ಹಚ್ಚಬೇಕಲ್ಲ, ಅದು ದೀಪ ಆದ್ರೆ ಆ ಕಡೆ ಗಾಳಿಗೆ ಆರ್ತತಿ, ಈ ಕಡೆ ಆದ್ರೆ ಆರೋದಿಲ್ಲ. ಅದಕ್ಕೋಸ್ಕರ ಮತ್ತಿಲ್ಲಿ ಈ ಕಡೆ ಸೈಡ್ ಬಾಗ್ಲ ಹತ್ರ ಇಟ್ಕೊಂಡಿದ್ದೇನೆ ನೋಡ್ರಿ. ಹಂಗೆ ಅಲ್ಲಿ ಒಂದು ಸಣ್ಣ ರಂಗೋಲಿನೂ ಹಾಕಿದ್ನಿ. ಮಧ್ಯಾಹ್ನ ಮತ್ತು ನಾನು, ಸ್ನಿಗ್ಧ, ಅವ್ರ ಮಮ್ಮಿ, ಸಾನ್ನಿಧ್ಯ, ನಮ್ಮ ಸಾನ್ವಿ ಎಲ್ಲರೂ ಕೂಡಿ ಇವತ್ತು ಯಲಹಂಕಕ್ಕೆ ಹೋಗಿದ್ವಿ. ಸೀರೆ ತರೋದಿತ್ತು, ಹೋಗಿ ಸೀರೆ ತೊಗೊಂಡು ಬಂದೀವಿ. ನಾವು 6 ಗಂಟೆ ಆಯಿತು ಬರಬೇಕಾದ್ರೆ. ನಾನು ಮಧ್ಯಾಹ್ನ ಹೋಗಬೇಕಾದ್ರೇ ಸಾಬುದಾನಿ ಎಲ್ಲ ಮಾಡಿಟ್ಟು ಹೋಗಿದ್ನಿ, ಯಾಕಂದ್ರೆ ಅಡ್ಡಾಡಿ ಬಂದು ಬೇಸರಕ್ಕತ್ತಂತೇಳಿ. ಬಂದ ತಕ್ಷಣ ಕಸ ಗುಡಿಸಿ ದೇವ್ರ ಮುಂದೆ ದೀಪ ಹಚ್ಚಿ ತುಳಸಿ ಕಟ್ಟಿ ಮುಂದನೂ ದೀಪ ಹಚ್ಚಿದೆ ನೋಡ್ರಿ. ಇವಾಗ ಊಟಂತೂ ರೆಡಿ ಇತ್ತು. ಊಟ ಮಾಡಿ ಇನ್ನು ಚಾಟ್ ಕುಡಿದ್ರೆ ನಮ್ಮ ಉಪವಾಸನ ಮುಗೀತು. ಶಿವರಾತ್ರಿ ಹಬ್ಬದ್ದನು ಎಲ್ಲ ಮುಗೀತು ನೋಡ್ರಿ. ನಾವು ಈ ರೀತಿ ಶಿವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೇವೆ. ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದಾರಂತ ಹೇಳ್ರಿ. ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.